ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಿಂಪಲ್ ಆಗಿ ಮೆಣಸಿನಕಾಯಿ ಬಜ್ಜಿ ಹೆಂಗೆ ಮಾಡೋದು ಅಂತ ತೋರಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕಕ್ಕ. ಈಗ ಮೆಣಸಿನಕಾಯಿ ಬಜ್ಜಿ ಹೆಂಗೆ ಮಾಡೋದು ಅಂತ ಹೇಳಿ ಕಾಂಬ. ಅರ್ಧ ಬೌಲ್ ಫಸ್ಟ್ ಕಡಲೆ ಹಿಟ್ಟು ಹಾಕ್ತಾ ಇದ್ದಿ. 1/4 ಚಮಚ ಜೀರಿಗೆ ಇಲ್ದಿದ್ರೆ ಓಂಕಾಳು ಬೇಕಾದ್ರೂ ಹಾಕ್ಲಕ್ಕ. 1/4 ಚಮಚ ಸೋಡಾ ಹಾಕ್ತಾ ಇದ್ದಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಲಾಯ್ಕ್ ಮಾಡಿ ಮಿಕ್ಸ್ ಮಾಡ್ಕೊಳಕ. ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇದಕ್ಕೆ ನೀರು ಎಷ್ಟು ಬೇಕಂದೇಳಿ ಕಂಡು ಸ್ವಲ್ಪನೇ ನೀರು ಹಾಯ್ಕೊಂಡು ಮಿಕ್ಸ್ ಮಾಡ್ಕ. ನೀರನ್ನ ಒಂದೇ ಸಲ ಹಾಯ್ಕೊಂಬಾಗ ಎಂತಕ್ಕಂದ್ರೆ ಹದ ತಪ್ಪಿ ಹೊತ್ತು ಹಂಗಾಗಿ ಸ್ವಲ್ಪ ನೀರು ಹಾಯ್ಕಣಕ. ಕಡಲೆ ಹಿಟ್ಟು ಬಜ್ಜಿ ಹದಕ್ಕೆ ಲಾಯ್ಕ್ ಮಾಡಿ ಕಲಸಿ ಇಟ್ಕೊಂಡಿದ್ದಿ. ಬಜ್ಜಿಗೆ ಕಡಲೆ ಹಿಟ್ಟು ಈ ಹದದಾಗಿದ್ರೆ ಸಾಕು. ನಾನೀಗ 3 ಬಜ್ಜಿ ಮೆಣಸು ತಕೊಂಡಿದ್ದಿ. ಒಂದ್ರಾಗೆ 2 ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದಿ. ಕಟ್ ಮಾಡಿ ಇಟ್ಕೊಂಡು ಮೆಣಸಿನ್ಕಾಯಿನ ಕಲಸಿ ಇಟ್ಕೊಂಡು ಕಡಲೆ ಹಿಟ್ಟಿಗೆ ಹಾಕಿ ಇದನ್ನ ಚೆನ್ನಾಗಿ ಮಾಡಿ ಅದ್ಕಣಕ. ಯಾವುದೇ ಕಾರಣಕ್ಕೂ ಒಂದೊಂದು ಸೈಡಾಗೆ ಕೋಟಿಂಗ್ ಬಿಡೋಕ್ಕಾಗ. ನಾವು ಕಲಸಿ ಕಡಲೆ ಹಿಟ್ಟಿನ ಹದ ಸರಿ ಇದ್ರೆ 2 ಸೈಡ್ ಕರೆಕ್ಟಾಗಿ ಕೋಟಿಂಗ್ ನಿಲ್ಲುತ್ತೆ. ಹೈ ಫ್ಲೇಮಗೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಒಂದೊಂದೇ ಬಜ್ಜಿ ಹಾಕ್ತಾ ಇದ್ದಿ. ಬಜ್ಜಿ ಹಾಕಿ ಆದ್ಮೇಲೆ ಗ್ಯಾಸ್ ಸ್ಟವ್ನ ಮೀಡಿಯಮ್ ಉರೆಗೆ ಇಟ್ಕಣ್ಕೊ. ಎಂತಕ್ಕಂತ ಹೇಳ್ರೆ ಹೈ ಫ್ಲೇಮಗೆ ಗ್ಯಾಸ್ ಸ್ಟವ್ ಇದ್ರೆ ಮೇಲ್ಗಡೆ ಬೆಂದಂಗಿರುತ್ತೋ ಒಳಗೆ ಚೆನ್ನಾಗಿ ಬೇವುದಿಲ್ಲ. ಹಂಗಾಗಿ ಮೀಡಿಯಮ್ ಉರೆಗೆ ಇದನ್ನ ಲಾಯ್ಕ್ ಮಾಡಿ ಬೇಯಿಸ್ಕಣ್ಕ. ಮೆಣಸಿನ್ಕಾಯಿ ಬಜ್ಜಿನ ಬೇರೆ ಬೇರೆ ವಿಧಾನದಾಗ ಮಾಡ್ಲಕ್ಕ ನಾನು ಸಿಂಪಲ್ ಆಗಿ ಹೆಂಗೆ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದಿ. ನಾನಿಲ್ಲೋ ಮೆಣಸಿನ್ಕಾಯಿ ಬಜ್ಜಿಗೆ ಅರಿಶಿನ ಮತ್ತು ಖಾರದ ಪುಡಿನ ಯೂಸ್ ಮಾಡ್ತಾ ಇಲ್ಲ. ಕಮ್ಮಿ ಟೈಮಾಗೆ ಬೇಗ ಮಾಡ್ಲಕ್ಕ ಮತ್ತು ಜಾಸ್ತಿ ಐಟಮು ಏನು ಬೇಡ, ತುಂಬ ಸಿಂಪಲ್ಲಾಗಿ ಮಾಡ್ಲಕ್ಕ. ಹಬ್ಬದ ಟೈಮಾಗೆ ಇಲ್ಲ ಅಂದರೆ ಜೋರು ಮಳೆ ಬತ್ತಿಪ್ಪತ್ತಿಗೆ 1 ಲೋಟ ಚಹಾ ಹಾಗೆ ಮೆಣಸಿನ್ಕಾಯಿ ಬಜ್ಜಿ ಇದ್ರೆ ತಿಮ್ಕೆ ಲಾಯ್ಕ್ ಅತ್ತ. ಗೋಲ್ಡನ್ ಬ್ರೌನ್ ಕಲರ್ ಬಪ್ಪಲ್ಲವರಿಗೆ ಇದನ್ನ ಲಾಯ್ಕ್ ಮಾಡಿ ಬೇಯಿಸ್ಕಣಕ. ಮಧ್ಯಮ ಉರಿಯಾಗೆ 5 ನಿಮಿಷ ಆಯಿತು. ಇದೀಗ ಚೆನ್ನಾಗಿ ಬೆಂದಿತ್ತು. ಇದನ್ನು ಇನ್ನೊಂದು ಪಾತ್ರಕ್ಕೆ ಹಾಯ್ಕೊಂತ ಇದ್ದಿ. ಈಗ ಬಿಸಿಯಾದ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಯಿತು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಮನೆಗೊಮ್ಮೆ ಟ್ರೈ ಮಾಡಿ ಹಾಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.